स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर में ग्रैंड रोजा इफ्तार पार्टी। बीजापुर शहर के केसी मार्केट में भारत रेडीमेड एसोसिएशन ग्रुप की जानिब से ग्रैंड रोजा इफ्तार पार्टी की गई, जिसमें एमएलसी सुनील गौड़ा पाटिल और लोकसभा अभ्यर्थी राजू अलगूर, कांग्रेस मुखंड अब्दुल हमीद मुशर्रफ, अब्दुल रज़ाक वारती, इनके अलावा और भी कई सियासती और सामाजिक लोगों की मौजूदगी में रोज़ा इफ्तार किया गया। इसी के चलते हमारे माध्यम से एमएलसी सुनील गौड़ा पाटिल, कांग्रेस मुखंड अब्दुल हमीद मुशर्रफ और अब्दुल रज़ाक वारती जी ने बात करके जानकारी दी। ಇವತ್ತು ಬಿಜಾಪುರ ನಗರದಲ್ಲಿ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ನಮ್ಮ ಭಾರತ್ ರೆಡಿಮೇಡ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಇವತ್ತು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡು ಇವತ್ತು ಈ ಒಂದು ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರೆಲ್ಲ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂಥೇಳಿ ಇವತ್ತು ಮುಂಜಾನೆ ಸಂಜೆ ತನಕ ಉಪವಾಸವನ್ನು ನಾವು ಹಮ್ಮಿಕೊಂಡು ಸಂಜೆಗೆ ಸುಮಾರು 6:45 ಗಂಟೆಗೆ ನಾವು ಉಪವಾಸವನ್ನು ಬಿಟ್ಟು ಇಫ್ತಿಯಾರ್ ಕೂಟವನ್ನು ನಮ್ಮ ಹಮೀದ್ ಮುಶ್ರಫ್ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಮಾರ್ಕೆಟ್ದವ್ರು ಹಮ್ಮಿಕೊಂಡಿದ್ದಾರೆ. ಇವತ್ತು ಇದು ಮಾಡೋದು ಮೂಲ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲ ಸಮಾಜ ಬಾಂಧವರು, ಎಲ್ಲ ಗೆಳೆಯರು, ಎಲ್ಲ ಫ್ಯಾಮಿಲಿಗಳು ಸೇರಿ ನಾವು ಒಂದು ಇಫ್ತಿಯಾರ ಕೂಟ ಅಂತ ಹೇಳಿ ಒಂದಾಗಲಿಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇದನ್ನೊಂದು ಆಚರಣೆ ಮಾಡ್ತಾರೆ. ಇದು ಒಂದು ಭಾಳ ಒಳ್ಳೆಯ ರೀತಿ. ಕೆಲವರೆಲ್ಲ ಈಗ ಒಂದು ಹೇಳ್ತಿದ್ರು ಸುತಾರ್ ಅವ್ರು ಈ ಒಂದು ರಂಜಾನ್ ತಿಂಗಳಲ್ಲಿ ಸುಮಾರು 10 ವರ್ಷದಿಂದ 12 ವರ್ಷದಿಂದ ಇಲ್ಲಿ ಬೇರೆ ಬೇರೆ ಊರಿಂದ ಮಕ್ಕಳು ಏನು ಕಲಿಯಾಕಿದ್ದಾರೆ, ಶಾಲಿ ಕಾಲೇಜ್ ಹಾಸ್ಟೆಲಲ್ಲಿ ಏನು ಕಲಿಯಾಕದಾರ, ಅವ್ರಿಗೆ ಅವ್ರು ಇದ್ದ ಸ್ಥಳದಲ್ಲೇ ಈಗ ಹಾಸ್ಟೆಲ್ದಾಗ ಇರ್ತಾರೆ. ಕೆಲವೊಂದು ಹುಡುಗರು ರಂಜಾನ್ ತಿಂಗಳದಾಗ ಉಪವಾಸ ಮಾಡಿದ್ರೆ ಅವ್ರಿಗೆ ಇದು ಏನು ಸೌಲಭ್ಯಗಳು ಇರಂಗಿಲ್ಲ. ಅಂಥವ್ರು ಅವ್ರಿಗೆ ಅಲ್ಲಿ ಹೋಗಿ ಖುದ್ದಾಗಿ ಹೋಗಿ ಅಲ್ಲಿ ಮುಟ್ಸುವಂಥ ಒಂದು ಕೆಲಸ ಸುಮಾರು 10-12 ವರ್ಷ. ಇದು ಭಾಳ ಒಂದು ಪುಣ್ಯದ ಕೆಲಸ ಇದೆ. ಸ್ಲ್ಯಾಗ್ನ ಎಲ್ಲರೂ ಮಾಡೋಕ್ಕಾಗಂಗಿಲ್ಲ. ಏನೋ ಒಂದು ವರ್ಷ ಯಾರೋ ಮಾಡ್ಯಾರ ಬಿಟ್ಟಾರ ಅಂದ್ರೆ ಮಾತಿಲ್ಲ. ಸತತವಾಗಿ 12 ವರ್ಷದಿಂದ ಆ ಸುತಾರ್ ಅವ್ರು ಮಾಡ್ತಿರ್ತಾರೆ. ಅದು ಭಾಳ ನನಗೆ ಹೇಳಿದ ಕೂಡಲೇ ಭಾಳ ಸಂತೋಷವಾಯ್ತು. ಸೊ ಇದೇ ರೀತಿ ಎಲ್ಲರೂ ನಾವು ಸಮಾಜದಲ್ಲಿ ಮತ್ತು ನಮ್ಮ ಬಿಜಾಪುರ ಜಿಲ್ಲೆ ಅಂದರೆ ಹೆಂಗಪ್ಪ ಅಂದ್ರೆ ಇದು ಎಲ್ಲ ಒಂದಾಗಿರುವಂಥ ಒಂದು ಜಿಲ್ಲೆ. ಅದು ಹೇಳಿದಾರಲ್ಲ, ಶಾಂತಿ ತೋಟ, ಸರ್ವಧರ್ಮದ ಶಾಂತಿ ತೋಟ ಅಂತ ಹೇಳಿ. ಇಲ್ಲಿ ಯಾವ ರೀತಿ ಅದೀವಿ ಅಂದ್ರೆ ನಾವು ಹಿಂದೂ ಮುಸಲ್ಮಾನರು ಎಲ್ಲ ಒಂದೇ ರೀತಿ ಅಣ್ಣ ತಮ್ಮದರಂತೆ ಅದೀವಿ. ಯಾಕಂದ್ರೆ ಬಹಳಷ್ಟು ಕಡೆ ನಾನು ಇವತ್ತು ಹಳ್ಳಿಯಲ್ಲಿ ನೋಡ್ತೀವಿ ನಾವು. ಇವತ್ತು ತಿಕೋಟದ ಉದಾಹರಣೆ ತಗೋರಿ. ತಿಕೋಟದಲ್ಲಿ ಹಾಜಿ ಮಸ್ತಾನ್ ಜಾತ್ರೆ ಮಾಡ್ತಾರ. ಅಲ್ಲಿ ಇವತ್ತ ಆ ದೇವ್ರಿಗೆ ನೈವೇದ್ಯ ಎಲ್ಲಿದು ಹೋಗ್ತದಪ್ಪ ಅಂದ್ರೆ ಹಿಂದೂ ಜನರ ಮನೆಯಿಂದ ಮಾದ್ಲಿ ಹೋಗ್ತದ. ಇವತ್ತು ಉಪ್ಪಲ್ ದಿನಿ ಒಳಗೆ ತೋರಿ ಸಂಗಮನಾಥ್ ಜಾತ್ರೆ ಮಾಡ್ತಾರ. ಅಲ್ಲೆಲ್ಲ ಮುಸ್ಲಿಂ ಬಾಂಧವರು ಮುನ್ನಿತ್ತ ಆ ಉಪ್ಪಲ್ ದಿನಿ ಸಂಗಮನಾಥ್ ಜಾತ್ರೆ ಮಾಡ್ತಾರ. ಇನ್ನು ನಮ್ಮ ತಿಗಣಿ ಬಿದ್ರಿ ಒಳಗೆ ಹೋಗ್ರಿ, ಲಾಲ್ ಸಾಹೇಬ್ ಜಾತ್ರೆ ದೇವ್ರ ಜಾತ್ರೆ ಮಾಡ್ತಾರ. ಯಾರಪ್ಪ ಅಂದ್ರೆ ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ನಂಗೆ ಸೇರಿ ಅದನ್ನ ಜಾತ್ರೆ. ಹಿಂಗೆ ಅನೇಕ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿ ಅದಾವ. ಅದು ಸುಮ್ಮನೆ ಒಂದು ರಾಜಕೀಯವಾಗಿ ನಾವು ಏನೋ ಇವತ್ತು ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ನಾವೇನೋ ಈ ಕೋಮು ಗಲಭೆ ಮಾಡ್ತೀವಿ, ಆ ಯಾವುದೇ ರೀತಿ ಇಲ್ಲ. ನಾವು ಬಿಜಾಪುರದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹೆಂಗಪ್ಪ ಅಂದ್ರೆ ಇದು ನಾವಲ್ಲಿ ನೋಡ್ರಿ, ನಡೆದಾಡು ದೇವರು ಸಿದ್ದೇಶ್ವರ ಸ್ವಾಮೀಜಿಯವರ ಇದು ನಮ್ಮ ಜಿಲ್ಲೆ. ಇದು ಇಲ್ಲಿ ಹೆಂಗದೇವಂತ ಎಲ್ಲರೂ ಒಂದಾಗಿದ್ದೀವಿ. ಇದೇ ಉದಾಹರಣೆ. ಅದಕ್ಕೆ ದಯಮಾಡಿ ರಂಜಾನ್ ತಿಂಗಳಲ್ಲಿ ಎಲ್ಲರೂ ಉಪವಾಸ ಮಾಡಿದಂಥ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ಬಹಳಷ್ಟು ಜನ ಹಿಂದೂ ಜನನು ರಂಜಾನ್ ತಿಂಗಳದಾಗ ಉಪವಾಸ ಮಾಡ್ತಾರೆ. ನಾವು ಕೇಳಿರ್ಬೋದು. ಎಲ್ಲರೂ ಬಹಳಷ್ಟು ಮಾಡ್ತಾರೆ. ಇದು ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕಂತಲ್ಲ, ಇದೇನೋ ಒಂದು ದೇವರ ಆಸೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮಾಡ್ತಾರೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಮ್ಮೆಲ್ಲರಿಗೆ ಇಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ गुरु मात। आज केसी मार्केट में भारत रेडीमेड वाले आज इफ्तारी करे थे मार्केट के अंदर। आज हमारे सुनील गौड़ा साहब आए थे और हमारे अध्यक्ष हमारे महादेव, हमारे कुलदीप सिंह, हमारे अशफाक, फयाज, पीरा, कट्टी मनी, हमारे परसू, सब राजू अलगूर साहब, हमारे सब भी मिला को हमने आज बुला को इफ्तारी का करे थे। उनका बहुत हमें तहे दिल से शुक्रिया अदा करते हैं। ऐसा हमारे शकील सुतार 13 बरस से रात में शहरी का कौन स्टूडेंट हैं, कौन परगों वाले रहते हैं, उनको घर तक जाको डब्बे देखो, पका को हॉस्टल कहाँ भी रंधे, दवा कार्य में रंधे, उनको घर तक उनको
शहरी का खाना पहुंचाते हैं, डब्बे पहुंचाते हैं, उनको सब भी मिला के दुआ करो। वैसा शकील सुतार सर का सब भी करने का भी सीखो। आज भारत एसोसिएशन की जानिब से कृषि मार्केट में इफ्तियार का एक दावत रखी गई थी। इस मौके पर हमारे एमएलसी साहब सुनील गौड़ा पाटिल जी और हमारे एमपी कैंडिडेट राजू अलगूर साहब, हमारे अब्दुल हमीद मुशर्रफ साहब और दीगर सभी कांग्रेस के लीडर और यहाँ के हिंदू मुसलमान मिलकर आज जो शहरी का प्रबंध किया गया था, इसमें बहुत बड़ा एक अच्छा ये रहा। तो यहाँ पे सभी लोग आके एक भाईचारे का एक सबूत दिया गया कि यहाँ के कृषि मार्केट में सभी हिंदू मुसलमान एक होकर सब मिलकर आज जो शहरी का इफ्तार कुटी रखी गई, उसमें सब लोग आए। हम एसोसिएशन वालों का और यहाँ के रहने बसने वाले हिंदू मुसलमानों का हम शुक्रिया अदा करते हैं और अल्लाह से दुआ करते हैं अल्लाह ताला इसी तरह से आज जिस तरह से बैठकर जो आज यहाँ ये इफ्तार कुटी की है, उसी तरह से आने वाले दिनों में उसी तरह भाईचारे की मोहब्बत कायम रहे। ये रमज़ान का महीने का मुबारकबाद सभी हिंदू मुसलमान भाइयों को मुबारक होंगे और आने वाले दिन में सब रमज़ान मुबारकबाद तभी पेश करता हूँ और इसी तरह उगादी की भी मैं मुबारकबाद देता हूँ। जय हिंद।
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.